ಈ ಹೊಂದಾಣಿಕೆ ಬರೋದಕ್ಕೋಸ್ಕರ ನೀವು ಎಷ್ಟು ದೇವಸ್ಥಾನ ಸುತ್ತಿದರೂ, ಎಷ್ಟು ಶಾಸ್ತ್ರವನ್ನು ಕೇಳಿದರೂ ನಿಮಗೆ ದಾರಿ ಸಿಗಲಿಕ್ಕಿಲ್ಲ. ಯಾಕೆ ಅಂದರೆ ನಾವು ಮುಖ್ಯವಾಗಿ ತಿಳ್ಕೊಬೇಕಾಗಿರ್ತಕ್ಕಂಥದ್ದು, ಪುಣ್ಯವಂತರಾಗಿರಲೇಬೇಕು ತಂದೆ ತಾಯಿಗಳು. ಯಾಕೆಂದರೆ ಇಲ್ಲ ಅಂದರೆ ಕೆಲವರು ಮಕ್ಕಳೇ ಆಗಿರಲ್ಲ ಅಲ್ವಾ, ಅವ್ರನ್ನ ಪುಣ್ಯವಂತರು ಅಂತ ಹೇಳೋಕ್ಕಾಗಲ್ಲ. ಹೌದು. ಯಾಕಲ್ಲಿ ಪ್ರಶ್ನೆ ಬರುತ್ತೆ, ಭಗವಂತ ಎಲ್ಲರಿಗೂ ಕೊಡಬೇಕಿತ್ತು, ಕೆಲವ್ರಿಗೆ ಮಕ್ಕಳು ಯಾಕೆ ಕೊಡಲ್ಲ? ಕೆಲವರು ಮಕ್ಕಳು ಕೊಟ್ಟರು ಮಕ್ಕಳು ಹಿಂಸೆ ಕೊಡುವ ಮಕ್ಕಳು ಯಾಕೆ ಕೊಡ್ತಾರೆ ದೇವರು? ಈ ರೀತಿ ಹಲವಾರು ಪ್ರಶ್ನೆಗಳಿಗೆ ಉತ್ತರ ಇವತ್ತು ಸಾಧ್ಯವಾದಷ್ಟು ಮಟ್ಟಕ್ಕೂ ಮಕ್ಕಳನ್ನು ಪಡೆದಂತಹ ಪೋಷಕರು ನಾವು ಎಲ್ಲಿ ಎಚ್ಚರಿಕೆ ತಪ್ಪಿದ್ದೀವಿ, ಎಷ್ಟು ಮೂರ್ಖತನದ ಒಂದು ಮಾನಸಿಕವಾಗಿ ಹಿಂಸೆಯನ್ನು ಅನುಭವಿಸ್ತಾ ಇದ್ದೀವಿ, ಇದು ಮಕ್ಕಳಿಂದ ಬಂದಿದೆಯಾ, ನಮಗೆ ನಾವೇ ತಂದ್ಕೊಂಡಿದ್ದೀವ? ಈ ಹಲವಾರು ಪ್ರಶ್ನೆಗಳಿಗೆ ಉತ್ತರ ಬೇಕಾಗತ್ತೆ ಅಂತ ಅನ್ಕೋತೀನಿ. ಇದನ್ನು ಆದಷ್ಟು ಮಟ್ಟಕ್ಕೂ ಅರ್ಥ ಮಾಡಿಕೊಂಡು ಕಾರ್ಯಕ್ರಮದಲ್ಲಿ ನೀವು ನನ್ನ ಮಕ್ಕಳ ಬಗ್ಗೆ ಏನು ಅಂತಕ್ಕಂಥದ್ದನ್ನು ನೀವು ಕೇಳಕ್ಕೆ ಹೋಗ್ತೀರಾ. ಎಲ್ಲರ ಪ್ರಶ್ನೆ ಏನು, ನನ್ನ ಮಗ ಯಾಕೆ ಹೀಗೆ, ನನ್ನ ಮಗಳು ಯಾಕೆ ಹೀಗೆ, ನನ್ನ ಗಂಡ ಯಾಕೆ ಹೀಗೆ? ಇದು ಪ್ರಶ್ನೆ ನೀವು ಹಾಕ್ಕೊಂಡ್ರಿ ಹೊರತು ಈ ಪ್ರಶ್ನೆ ನಾನೇ ಅಂತ ನೀವು ಅಂದ್ಕೊಂಡ್ರೆ ಉತ್ತರ ಅಲ್ಲಿ ಸಿಕ್ಕತ್ತೆ. ಮಕ್ಕಳು ಸರಿ ಇಲ್ಲ, ನಿಮ್ಮದೇ ಪ್ರಶ್ನೆ. ಗಂಡ ಸರಿ ಇಲ್ಲ, ನಿಮ್ಮದೇ ಪ್ರಶ್ನೆ. ಆರೋಗ್ಯ ಸರಿ ಇಲ್ಲ, ನಿಮ್ಮದೇ ಪ್ರಶ್ನೆ. ನೆಮ್ಮದಿ ಇಲ್ಲ, ನಿಮ್ಮಲ್ಲೇ ಪ್ರಶ್ನೆ. ಇದೆಲ್ಲವೂ ಸೇರಿ ನಿಮ್ಮ ಒಂದೇ ಪ್ರಶ್ನೆ. ಇಲ್ಲಿ ಈ ಅರ್ಹತೆ ಅಂತಕ್ಕಂಥದ್ದು ಕೇಳಿಸ್ಕೊಳ್ಳೋಕೆ ಒಂಥರ ಬೇಜಾರಾಗ್ಬೋದು, ಆದರೆ ಸತ್ಯ ತಿಳ್ಕೊಂಡಾಗ ಹೌದಲ್ವಾ ಅಂತ ನಿಮಗೆ ಅನಿಸತ್ತೆ. ಏನು, ಮಕ್ಕಳು ಸ್ಥಿತಪ್ರಜ್ಞೆವಂತರಾಗಬೇಕು. ಹೌದು. ಈ ಸ್ಥಿತಪ್ರಜ್ಞೆ ಅನ್ನೋದಕ್ಕೆ ಅರ್ಥ ಬೇಕಾಗತ್ತೆ. ಏನು ಅಂದರೆ ಸಮಯ ಪ್ರಜ್ಞೆಯನ್ನು ಸ್ಥಿತಪ್ರಜ್ಞೆ ಅಂತ ಹೇಳೋದು. ಮಗು ತನ್ನಷ್ಟಕ್ಕೆ ತಾನೇ 8 ವರ್ಷದ ಮಗು ಆಗಿರಬೇಕಾದ್ರೆ, 8 ರಿಂದ 10 ವರ್ಷದ ಮಗು ಆಗಿರಬೇಕಾದ್ರೆ, ಹೆಣ್ಣಾಗಿರಲಿ ಗಂಡಾಗಿರಲಿ, ಆ ಮಕ್ಕಳಿಗೆ ಸ್ಥಿತಪ್ರಜ್ಞೆಯನ್ನು ಹೊಂದಿರುವಂಥ ಮಕ್ಕಳಾಗಿದ್ದಾಗ ಆ ತಂದೆ ತಾಯಿಗಳು ಪುಣ್ಯವಂತರು. ಯಾವುದು ಹೊಂದಿರಬೇಕು? ಸ್ಥಿತಪ್ರಜ್ಞೆಯನ್ನು ಹೊಂದಿರಬೇಕು. ಸ್ಥಿತಪ್ರಜ್ಞೆ ಎಂದರೆ ಏನು? ಸಮಯ ಪ್ರಜ್ಞೆ. ಮಗುಗೆ ನೀನು ಹೋಮ್ವರ್ಕ್ ಮಾಡು, ಸ್ಕೂಲ್ಗೆ ಹೋಗು, ಮೋಷನ್ಗೆ ಹೋಗು, ಯೂರಿನ್ ಮಾಡು, ಮಲ್ಕೊಳಕ್ಕೆ ಹೋಗು, ಕಣ್ಮುಚ್ಕೊಂಡು ಮಲ್ಕೋ, ಇದು ತಂದೆ ತಾಯಿಗಳು ಹೇಳುವಂಥ ಮಗುವಾಗಿದ್ದಾಗ ಆ ಮಗುವಿಗೆ ಸ್ಥಿತಪ್ರಜ್ಞೆ ಇಲ್ಲ, ಸಮಯ ಪ್ರಜ್ಞೆ ಇಲ್ಲ. ಅಂತಹ ಮಕ್ಕಳನ್ನು ಪಡೆದ ನೀವು ಯೋಚನೆ ಮಾಡಿ ನೀವೆಷ್ಟು ಪುಣ್ಯವಂತರಾಗಿದ್ದೀರಾ ಅಂತ. ಇದಕ್ಕೆ ಕಾರಣ ಏನು? ಇದು ಪ್ರಶ್ನೆ ಬೇಕಿಲ್ಲಿ. ಸ್ಥಿತಪ್ರಜ್ಞೆ ಇಲ್ಲದ ಮಕ್ಕಳನ್ನು ಪಡೆದ ನಾವು ಏನನ್ನು ಅನುಭವಿಸಿದ್ದೀವಿ, ಏನು ತಿಳಿದಿಲ್ಲ ಅಂತಕ್ಕಂಥ ನಿಮ್ಮ ಅರ್ಥ ಮಾಡ್ಕೋಬೇಕು. ಎಲ್ಲ ತಂದೆ ತಾಯಿಗಳು ಮಕ್ಕಳು ತನ್ನಷ್ಟಕ್ಕೆ ತಾನೇ ತನ್ನ ಕೆಲಸ ತಾನು ಮಾಡಿಕೊಂಡ್ರೆ ಖುಷಿ ಪಡ್ತಾರೆ. ಹೌದು. ಎಷ್ಟು ಜನ ಮಕ್ಕಳು ತಂದೆ ತಾಯಿಯ ಮಾತನ್ನು ಲೆಕ್ಕಿಸದೆ ಅವ್ರ ಕೆಲಸ ಅವ್ರು ಕರೆಕ್ಟ್ ಟೈಮ್ಗೆ ಬೆಳಗ್ಗೆ ಏಳೋದು, ರಾತ್ರಿ ಮಲಗೋದು, ಹೋಮ್ವರ್ಕ್ ಮಾಡೋದು, ಸ್ಕೂಲ್ಗೆ ಹೋಗೋದು, ಪ್ರತಿಯೊಂದನ್ನು ಏಳಿಸ್ಕೊಳ್ಳದೆ ತನ್ನ ಕೆಲಸವನ್ನು ತಾನು ಮಾಡ್ತಾ ಇದೆ ಮಗು ಅಂದರೆ ಆ ಮಗುವಿನಲ್ಲಿ ಏನು ಅರ್ಹತೆ ಇರಬೇಕು ಗುರುತಬೇಕಲ್ಲ. ಹೌದು. ತನ್ನ ಕೆಲಸವನ್ನು ಮಗು ತನ್ನಷ್ಟಕ್ಕೆ ತಾನೇ ಮಾಡಿಕೊಳ್ಳುತ್ತೆ, ವಿಚಾರ ಏನು ಕೇಳಕ್ಕೆ ಹೋಗಲ್ಲ. ಹೇಳ್ಬೇಕಂದ್ರೆ ಶಾಲೆಯಲ್ಲಿ ಕಲಿತ ಪಾಠವನ್ನು ತನ್ನಷ್ಟಕ್ಕೆ ತಾನೇ ಅದನ್ನು ಸರಿಪಡಿಸ್ಕೊಳ್ಳೋ ಶಕ್ತಿಯ ಮಗುವಿನಲ್ಲಿರುತ್ತೆ. ಅದಕ್ಕೆ ಮಕ್ಕಳಿಗೆ ಮನೆ ಪಾಠದ ಅವಶ್ಯಕತೆ ಇರಲ್ಲ, ತಂದೆ ತಾಯಿ ತಿಳುವಳಿಕೆ ಹೇಳುವ ಅವಶ್ಯಕತೆ ಇರಲ್ಲ, ತಂದೆ ತಾಯಿ ಮಗುಗೆ ಏನು ಬೇಕಾದರೂ ನಾನು ಮಾಡಿ ತೋರಿಸ್ತೀನಿ ಅಂತ ಹೇಳೋ ಅವಶ್ಯಕತೆ ಇರಲ್ಲ. ಮಗುವಿಗೆ ಅಷ್ಟು ಚಾತುರ್ಯತೆ ಇರತಕ್ಕಂತಹ ಬುದ್ಧಿಶಕ್ತಿಗೆ ಬರುವುದಕ್ಕೆ ಏನು ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ನಾವು ದಾರಿ ತಪ್ಪಿಸಿರುವ ಕಾರಣ ಆ ಮಗು ಸಮಯ ಪ್ರಜ್ಞೆಯನ್ನು ಅನುಸರಿಸುವುದಕ್ಕೆ ಆಗುವುದಿಲ್ಲ. ಕಾರಣ ಏನಂದರೆ ತಂದೆ ತಾಯಿಗಳೇ ಸಮಯ ಪ್ರಜ್ಞೆಯನ್ನು ಪಾಲಿಸುವ ಮಟ್ಟಕ್ಕೆ ಇರುವುದಿಲ್ಲ. ಅವರು ಭಾಷಣ ಮಾಡ್ತಾರೆ, ಮಕ್ಕಳಿಗೆ ಬೋಧನೆ ಮಾಡ್ತಾರೆ. ನೀನು ಬೇಗ ಹೇಳಬೇಕು, ಎದ್ದ ತಕ್ಷಣ ಸ್ನಾನ ಮಾಡಬೇಕು. ಇವರೇ 12 ಗಂಟೆ ಆದರೂ ಸ್ನಾನ ಮಾಡಿರಲ್ಲ ಅಲ್ವಾ? ಮಗುಗೆ ಬೋಧನೆ ಮಾಡ್ತಾರೆ, ನೀನು ಎದ್ದು ಸ್ನಾನ ಬೇಗ ಮಾಡಬೇಕು, ದೇವಸ್ಥಾನಕ್ಕೆ ಹೋಗಬೇಕು. ಇವ್ರು ಮಾತ್ರ ವರ್ಷಕ್ಕೊಂದೇ ಸಲ ಹೋಗೋದು. ಮಕ್ಕಳಿಗೆ ಮಾತ್ರ ದಿನ ಸ್ನಾನ ಮಾಡು ಅಂತ ಹೇಳ್ಕೊಡ್ತಾರೆ, ದಿನ ದೇವಸ್ಥಾನ. ಎಲ್ಲ ಬರೀ ಸುಳ್ಳೆ. ಇದು ಸಾಧನೆ ಪುಣ್ಯವಂತರ? ಇವರು ಯೋಚನೆ ಮಾಡಬೇಕು. ನೀವು ಮಾಡದೇ ಇರೋದು, ನಿಮಗೆ ಅರಿವಿಲ್ಲದೆ ಇರೋದು, ನಿಮಗೆ ಗೊತ್ತಿಲ್ಲದೆ ಇರೋದು ಮಕ್ಕಳಿಗೆ ಬೋಧನೆ ಮಾಡ್ತಿರಲ್ಲ, ನೀವು ಪುಣ್ಯವಂತರ.